ವಿಚಾರಗಳನ್ನ ಕೇಳ್ಪಡ್ತೀವಿ. ಏನಂತ ಹೇಳಿದ್ರೆ ದರ್ಶನ್ ಅಭಿಮಾನಿಗಳು ಅನ್ಎಜುಕೇಟೆಡ್ಗಳು, ಅವ್ರಿಗೇನು ಗೊತ್ತಾಗಲ್ಲ, ಬರೀ ಕುಡುಕ್ ನನ್ನ ಮಕ್ಳುಗಳು ತಿರ್ಗಾಡ್ತಾರೆ, ವಾಲಾಡ್ತಾರೆ, ಬರೀ ಅಂಥ ಅಭಿಮಾನಿಗಳೇ ದರ್ಶನ್ ಅವ್ರಿಗಿರೋದು ಅಂತ ಮಾತುಗಳನ್ನ ನಾವು ಕೇಳ್ಪಟ್ಟಿದ್ದೀವಿ. ಇದು ನಿಜನಾ? ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ ಅನ್ನೋದು? ಮೇಡಮ್, ಮನುಷ್ಯ ಅಂದಮೇಲೆ ಒಂದು ಅಭ್ಯಾಸ ಇರ್ತೈತೆ, ಹೋಗುತ್ತೆ. ಪ್ರಪಂಚ ಇದು ಕರ್ನಾಟಕದ ಅಂದ್ಬಿಟ್ಟಲ್ಲ, ಇಡೀ ಪ್ರಪಂಚದಲ್ಲೇ ಮನುಷ್ಯನಿಗೆ ಎಲ್ಲ ಗುಣಗಳು ಇರ್ತೈತೆ. ಒಬ್ಬನು ಸಿಗರೇಟ್ ಹೊಡಿತಾನೆ, ಒಬ್ಬನು ಎಣ್ಣೆ ಹೊಡಿತಾನೆ, ಒಬ್ಬರವ್ರು ಒಂದೊಂದು ಗುಣ ಇರ್ತೈತೆ. ಎಲ್ಲ ಚೆಕ್ ಮಾಡಿಬಿಟ್ಟು ಇಂಥವ್ರಿಗೆ ಅಭಿಮಾನಿ ಆಗಂತ ಹೇಳ್ತಾರ. ಎಲ್ಲ ಹಂಗಾದ್ರೆ ಎಲ್ಲರೂ ಇವಾಗ ನಮ್ಮ ಡಿ ಬಸ್ ಇಡೀ ಕರ್ನಾಟಕದ ಎಷ್ಟೋ ಕೋಟಿ ಜನ ಅವ್ರ ಅಭಿಮಾನಿಗಳು, ಅವ್ರಿಗೆಲ್ಲ ಇದು ಮಾಡೋಕ್ಕಾಗುತ್ತಾ? ನೀವು ಇದಿಲ್ಲ ಅಭ್ಯಾಸ ಅಂದ್ಬಿಟ್ಟು ಓದಿಲ್ಲ ಅಂದ್ಬಿಟ್ಟು. ನಾನು ಡಿಗ್ರಿ ಮಾಡಿದ್ದೀನಪ್ಪ, ನಾನು ಕನ್ನಡ ಬರೋಸನ್ನು 18 ವರ್ಷ ಈ ನಾಡಿನ ಪರವಾಗಿ ದುಡ್ದಿದ್ದೀನಿ. ಇವಾಗ ನಾನು ಅಭಿಮಾನಿ ಅಲ್ಲ ಅನ್ನೋಕ್ಕಾಗತ್ತಾ? ಇಲ್ಲ ನಾನು ಏನೋ ಕುಡಿತೀನಿ ಅಂತೇಳಿ ಅದು ನನ್ನ ವೈಯಕ್ತಿಕ. ನಮ್ಮಿಂದ ಏನಾಗಿರುತ್ತೆ ಅಂದರೆ, ನೀವು ಯಾರೋ ಕಿಡಿಗೇಡಿ ಮಾಡೋದನ್ನೆಲ್ಲ ದರ್ಶನ್ ಫ್ಯಾನ್ಸ್ ಅವ್ರ ಮೇಲೆ ಏನೇ ಮಾಡೋದು ದರ್ಶನ್ ಅವ್ರ ಫ್ಯಾನ್ಸ್. ಏನಂದರೆ ಹೆಂಗಾಗಿದೆ ಅಂದರೆ, ಈ ಬಜಾರ್ನ ಯಾರೂ ಮಾಡೋಕ್ಕಾಗ್ತಲ್ಲ. ಅದಕ್ಕೆ ಏನಂದರೆ ಇವರು ಕುಡ್ದು ಬಿಡ್ತಾರೆ, ಇವರು ಅನ್ಎಜುಕೇಟೆಡು, ಯಾರೋ ಒಬ್ಬನು ಕುಡ್ದೇನೋ ಅಂದ್ಬಿಟ್ಟು ಅದನ್ನು ದೊಡ್ಡದಾಗಿ ನೋಡ್ಸೋದು. ಹಂಗಂದ್ರೆ ಎಲ್ಲರೂ ಕುಡ್ಕೊಂಡೇ ಇರ್ತಾರೆ. ಬೇರೆ ಫ್ಯಾನ್ಸ್ಗಳು ಯಾರು ಕುಡಿಯೋದೇ ಇಲ್ವಾ? ಅವೆಲ್ಲ ನಗೆ ಪಾಟ್ಲಿ ಮೇಡಮ್. ಎಲ್ಲರಿಗೂ ಅವ್ರವ್ರ ವೈಯಕ್ತಿಕ ಆಸೆ ಇರುತ್ತೆ, ಅವ್ರವ್ರು ಇಷ್ಟ ಬೀಳ್ತಾರೆ ಹೀರೋಗಳನ್ನ. ಅದು ಬಿಟ್ಟರೆ ಇದು ಮಾಡಬೇಡ ಅದು ಮಾಡ ಅಂದ್ಬಿಟ್ಟು ಯಾರಿಗೂ ಸ್ವತಂತ್ರ ಇಲ್ಲ. ಈಗ ನಾನು ಇನ್ನೊಬ್ಬನಿಗೆ ಹೇಳೋಕ್ಕಲ್ಲ, ನೀನು ಕುಡಿಬೇಡ ಸಿಗರೇಟ್ ಸೇರಬೇಡ ಅಂದ್ಬಿಟ್ಟಲ್ಲ. ಇದು ವೇಸ್ಟು. ಇಂಥ ಮಾತುಗಳು ಮಾತಾಡ್ಕೋಬಾರ್ದು. ಎಲ್ಲ ವಿದ್ಯಾವಂತರೇ, ಓದಿರೋನಿಗಿಂತ ಓದಿಲ್ದವನೇ ಜಾಸ್ತಿ ತಲೆ ಉಪಯೋಗಿಸ್ತಾನೆ ಅಂತ ಹೇಳ್ಕೊಬೇಕು ಫಸ್ಟು.